ಕೇರಳಕ್ಕೂ ಬಂತು ಬುಲ್ಡೋಸರ್. ತಿರುವನಂತಪುರದಲ್ಲಿ ಆಪರೇಷನ್ ಅಕ್ರಮ ನಿರ್ಮಾಣ ಧ್ವಂಸ. ಬಿಜೆಪಿ ಆಡಳಿತದ ತಿರುವನಂತಪುರದಲ್ಲಿ ಈಗ ಯೋಗಿ ಮಾಡೆಲ್ ಪ್ರಯೋಗ. ಮೊದಲು ಆರಂಭಿಸಿದ್ದು ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್. ಇತ್ತೀಚೆಗೆ ನಡೆದದ್ದು ಬಂಗಾಳದ ಬುಲ್ಡೋಸರ್ ಕಾರ್ಯಾಚರಣೆ. ಬಳಿಕ ಬಂದದ್ದೇ ಮುಂಬೈ ಮಹಾನಗರ ಕಂಡು ಕೇಳರಿಯದಿದ್ದ ಅತಿ ದೊಡ್ಡ ತೆರವು ಕಾರ್ಯಾಚರಣೆ. ಇವೆಲ್ಲವೂ ನಿರೀಕ್ಷಿತವಾಗಿತ್ತು. ಆದರೆ ಇದೀಗ ಕೇರಳಕ್ಕೂ ಹಬ್ಬಿಬಿಟ್ಟಿದೆ ಬುಲ್ಡೋಸರ್ ಸಂಸ್ಕೃತಿ. ಎಸ್, ಕೇರಳ ರಾಜಧಾನಿ ತಿರುವನಂತಪುರಂನ ಪಾಳಯಂ ಕಣ್ಣಿಮಾರ್ ಮಾರ್ಕೆಟ್ನಲ್ಲಿ ಇದೀಗ ಇತಿಹಾಸ ಸೃಷ್ಟಿಯಾಗುತ್ತಿದೆ. ದಶಕಗಳಿಂದ ನಡೆಯುತ್ತಿದ್ದ ಅಕ್ರಮ ನಿರ್ಮಾಣಗಳ ಧ್ವಂಸಕ್ಕೆ ಬುಲ್ಡೋಸರ್ ಇಳಿದಿದೆ. ಕೇರಳಕ್ಕೆ ಬುಲ್ಡೋಸರ್ ನುಗ್ಗಿದಾದರೂ ಹೇಗೆ? ಇಲ್ಲಿದೆ ಡೀಟೇಲ್ಸ್. ಬಿಜೆಪಿ ಅಧಿಪತ್ಯದಲ್ಲಿ ತಿರುವನಂತಪುರಂ ಕಾರ್ಪೊರೇಷನ್ ಐತಿಹಾಸಿಕ ಜಯದ ನಂತರ ಅಕ್ರಮ ತಡೆಗೆ ಮೇಯರ್ ಪಣ. ಇಡೀ ಕೇರಳಕ್ಕೆ ಹೊಸ ಮಾದರಿ ಆಡಳಿತ ತೋರಿಸಲು ಬದ್ಧ. ಪಾಳಯಂ ಮಾರ್ಕೆಟ್ ತಿರುವನಂತಪುರಂನ ಪ್ರಮುಖ ವ್ಯಾಪಾರ ಕೇಂದ್ರ. ಇಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಯಡಿ ಪುನರ್ವಸತಿ ಬ್ಲಾಕ್ ನಿರ್ಮಿಸಲಾಗಿತ್ತು. ಆದರೆ ದಶಕಗಳಿಂದ ಕೆಲವು ಅಕ್ರಮ ಟಿನ್ ಶೀಟ್ ಅಂಗಡಿಗಳು ತಲೆ ಎತ್ತಿದ್ದವು. ಮುಖ್ಯವಾಗಿ ಮಾಂಸ, ಕೋಳಿ ಮಾರಾಟ ಈ ಕೇಂದ್ರಗಳ ವ್ಯಾಪಾರ. ಮಾರ್ಕೆಟ್ನ ಸುಗಮ ಕಾರ್ಯಾಚರಣೆಗೆ ಇವು ತೊಂದರೆ ಉಂಟು ಮಾಡುತ್ತಿದ್ದವು. ಕೆಲವು ಅಂಗಡಿಗಳು ಮೆಟ್ಟಿಲುಗಳ ಮೇಲೆ ಕಟ್ಟಡಗಳ ಪ್ರವೇಶಕ್ಕೆ ಅಡ್ಡಿಯಾಗುವಂತೆ ನಿರ್ಮಾಣವಾಗಿದ್ದವು. ಇದಲ್ಲದೆ ಸ್ಥಳೀಯ ಗೂಂಡಾಗಳು ಸಿಪಿಎಂ ಬೆಂಬಲದೊಂದಿಗೆ ವ್ಯಾಪಾರಿಗಳಿಂದ ಬಲವಂತದ ಹಫ್ತಾ ವಸೂಲಿಗೆ ಇಳಿದಿದ್ದರು. ಒಂದು ಪಾತ್ರೆ ಮೀನಿಗೆ 500 ರೂಪಾಯಿನಂತೆ ಹಫ್ತಾ ಕೊಡಬೇಕಿತ್ತು. ಈ ಬಗ್ಗೆ ನಗರ ಪಾಲಿಕೆಗೆ ದೂರುಗಳು ಬಂದಿದ್ದವು. മാർക്കറ്റ് കിട്ടിയ സമയത്ത് പാളിച്ചുള്ളതുകൊണ്ടാണ് കാണാനും പരിഹരിക്കാനും വന്നത്. നമ്മൾ എ സി റൂമിൽ നിന്ന് പ്രവർത്തിക്കും പോലെയല്ല, ഇവർ ജീവിതകാലത്തിന് പ്രവർത്തിക്കേണ്ടവരാ. ഇത് അൺഓതറൈസ്ഡാണ്. അല്ലല്ല, ഇത് നിയമവിരുദ്ധമായിട്ട് കെട്ടിയതാണ്. ഇത് മാത്രമേ ഉള്ളൂ. ഒരു വെന്റിലേഷനോ ഒന്നുമില്ല. ഇത്രയും സ്ഥലത്തൂടെ കടകൾ വെച്ച് ആൾക്കാർ കയറി ഉണ്ടായി എന്തായിരിക്കും ഇവിടുത്തെ സഫോക്കേഷൻ? ഇത് ഇവിടെ വയ്ക്കാനുള്ള ലൈസൻസ് ഉള്ളതാണ്? അല്ല. ಈ ಹಿನ್ನೆಲೆಯಲ್ಲಿ ಮೇಯರ್ ವಿ ರಾಜೇಶ್ ಅವರು ಶನಿವಾರ ಮಾರ್ಕೆಟ್ಗೆ ನೇರ ಭೇಟಿ ನೀಡಿ ಸ್ಟ್ಯಾಂಡಿಂಗ್ ಕಮಿಟಿ ಅಧ್ಯಕ್ಷರು ಮತ್ತು ಅಧಿಕಾರಿಗಳೊಂದಿಗೆ ಸ್ಥಳ ಪರಿಶೀಲನೆ ಮಾಡಿದರು. ವ್ಯಾಪಾರಿಗಳ ದೂರುಗಳನ್ನು ಆಲಿಸಿದರು. ಅಕ್ರಮ ನಿರ್ಮಾಣಗಳು, ಹಣ ಪಿರಿವುಗಳ ಬಗ್ಗೆ ದಾಖಲೆಗಳನ್ನು ಪರಿಶೀಲಿಸಿದರು. ಅಕ್ರಮ ನಿರ್ಮಾಣಗಳನ್ನು ಕೆಡವಲು ನಿರ್ಧರಿಸಿದರು. ಯಾಕೆ ಬುಲ್ಡೋಸರ್ ಕಾರ್ಯಾಚರಣೆ? ಅಕ್ರಮ ನಿರ್ಮಾಣಗಳು ಮಾರ್ಕೆಟ್ ಅಭಿವೃದ್ಧಿಗೆ ಅಡ್ಡಿಯಾಗುತ್ತಿದ್ದವು. ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ನಿರ್ಮಿಸಿದ 100ಕ್ಕೂ ಹೆಚ್ಚು ಅಂಗಡಿಗಳು ಖಾಲಿ ಉಳಿದಿದ್ದವು. ಇದರ ಜೊತೆಗೆ ಗೂಂಡಾಗಳ ಹಫ್ತಾ ವಸೂಲಿಯನ್ನು ಸಂಪೂರ್ಣವಾಗಿ ನಿಲ್ಲಿಸುವ ಗುರಿಯೊಂದಿಗೆ ಭಾನುವಾರ ಬೆಳಗ್ಗೆ ಪೊಲೀಸ್ ಸುರಕ್ಷತೆಯೊಂದಿಗೆ ಕಾರ್ಯಾಚರಣೆ ಪ್ರಾರಂಭವಾಯಿತು. ಸುಮಾರು 12 ಅಂಗಡಿಗಳನ್ನು ನೆಲಸಮಗೊಳಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಕ್ರಮ ಕಟ್ಟಡಗಳು ಧರೆಗೊಳ್ಳಲಿವೆ ಎನ್ನಲಾಗಿದೆ.
ಬಿಜೆಪಿ ನೇತೃತ್ವದ ಕಾರ್ಪೊರೇಷನ್ ತನ್ನ ಮೊದಲ ಕ್ರಮದಲ್ಲೇ ಅಕ್ರಮಗಳ ವಿರುದ್ಧ ಧೈರ್ಯದ ನಿರ್ಧಾರ ತೆಗೆದುಕೊಂಡಿದೆ. ಇದು ಕೇವಲ ಒಂದು ಮಾರ್ಕೆಟ್ ಅಲ್ಲ, ಇಡೀ ನಗರದಲ್ಲಿ ಹೊಸ ಕಾನೂನು ಆಡಳಿತದ ಪ್ರಾರಂಭ ಎಂದು ಮೇಯರ್ ರಾಜೇಶ್ ಹೇಳಿಕೊಂಡಿದ್ದಾರೆ. ಕೇರಳದಲ್ಲಿ ತನ್ನ ಶಕ್ತಿ ವೃದ್ಧಿಸಿಕೊಳ್ಳಲು ಬಿಜೆಪಿ ತಿರುವನಂತಪುರದ ಆಡಳಿತ ಮಾದರಿಯನ್ನು ರಾಜ್ಯದ ಜನತೆಯ ಮುಂದಿಡಲು ಎಲ್ಲ ಪ್ರಯತ್ನಗಳನ್ನು ಮಾಡಲಿದೆ ಅನ್ನೋದು ಈ ಕಾರ್ಯಾಚರಣೆಯಿಂದ ಸಾಬೀತಾಗಿದೆ.